ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 19/2/2026 ಬಾಪ್ ದಾದಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಂದಿಗಳ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ, ಬಾಪ್ ದಾದಾರವರು ಮಕ್ಕಳ ಮುಖಾಂತರ ಭಾರತವನ್ನ ಪುನಃ ಸುಖಧಾಮ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ಎರಡನೇದು, 16 ಕಲಾ ಸಂಪೂರ್ಣರಾಗಲು ನೀವು ಮಕ್ಕಳು ಯೋಗ ಬಲವನ್ನ ವೃದ್ಧಿ ಮಾಡಿಕೊಳ್ಳುವ ಪುರುಷಾರ್ಥವನ್ನ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಮೂರನೆಯದಾಗಿ, ಅವಿನಾಶಿ ಜ್ಞಾನ ರತ್ನಗಳನ್ನ ದಾನ ಮಾಡುವ ಸೇವೆ ಮಾಡಿರಿ, ಅನೇಕರಿಗೆ ಒಳ್ಳೆಯದನ್ನ ಕಲ್ಯಾಣವನ್ನ ಮಾಡುವ ಸಮಯವನ್ನ ಕೊಡ್ರಿ ಅಂತ ಹೇಳ್ತಾರೆ. ನಾಲ್ಕನೆಯದು, ತಮೋಗುಣದ ವಾತಾವರಣದಲ್ಲಿಯೂ ಸಹ ತಮ್ಮ ಸ್ಥಿತಿಯನ್ನ ಏಕರಸ ಅಚಲ ಅಡೋಲವಾಗಿ ಇಟ್ಟುಕೊಳ್ಳುವ ಮಾಸ್ಟರ್ ಸರ್ವಶಕ್ತಿವಂತರು ಆಗಿರಿ. ಐದನೇದು, ವರದಾತ ತಂದೆಯನ್ನು ತಮ್ಮ ನಿಜವಾದ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ, ಆಗ ವರದಾನಗಳಿಂದ ಜೋಳಿಗೆ ಸದಾ ತುಂಬಿಯೇ ಇರುತ್ತದೆ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಸುಖಧಾಮ, ಸ್ವರ್ಗ, ಯೋಗ ಬಲ, ಅವಿನಾಶಿ ಜ್ಞಾನ ರತ್ನಗಳು, ಮಾಸ್ಟರ್ ಸರ್ವಶಕ್ತಿವಾನ್, ವರದಾತ ಬಾಬಾ. ಇಂದಿನ ಚಿಂತನೆ: ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಪಾತ್ರವನ್ನ ಅಭಿನಯಿಸುತ್ತಿದ್ದೇನೆ. ದೇಹ ಎಂಬ ಉಡುಪನ್ನು ಧರಿಸಿಕೊಂಡಿದ್ದೇನೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸುತ್ತಾ ಈಗ ನಾನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿದ್ದೇನೆ. ತಂದೆಯಿಂದ ಸತ್ಯ ಜ್ಞಾನವನ್ನು ಪಡೆದ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಸುಖಧಾಮದ ಮಾಲೀಕನಾಗುತ್ತೇನೆ. ಭಾರತವನ್ನ ಪುನಃ ಸುಖಧಾಮವನ್ನಾಗಿ ಮಾಡಲು ಸ್ವಯಂ ಶಿವ ತಂದೆ ಬ್ರಹ್ಮ ಬಾಬರವರು ಬಾಪ್ ದಾದಾರವರ ಮೂಲಕ ಭಾರತ ಪುನಃ ಸ್ವರ್ಗವಾಗುತ್ತಲಿದೆ. ಬಾಪ್ ದಾದಾರವರ ಮಹಾನ್ ಕಾರ್ಯದಲ್ಲಿ ನಾನು ಆತ್ಮ ಸಹಯೋಗಿ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿಯಾಗುವ ಪುರುಷಾರ್ಥ ಮಾಡುತ್ತಿದ್ದೇನೆ. ನಾನು ಆತ್ಮ ಯೋಗ ಬಲದಿಂದ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುತ್ತೇನೆ. ಪುರುಷಾರ್ಥವನ್ನ ತೀವ್ರ ಮಾಡಿಕೊಳ್ಳುತ್ತೇನೆ. ಯೋಗ ಬಲವನ್ನು ಹೆಚ್ಚಿಸಿಕೊಂಡು ಸರ್ವಗುಣ ಹಾಗೂ ಸರ್ವಶಕ್ತಿಗಳಿಂದ ಸಂಪನ್ನನಾಗುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಅವಿನಾಶಿ ಜ್ಞಾನ ರತ್ನಗಳನ್ನು ಬುದ್ಧಿರೂಪಿ ಜೋಳಿಗೆಯಲ್ಲಿ ತುಂಬಿಕೊಳ್ಳುತ್ತೇನೆ. ಸದಾ ಜ್ಞಾನ ಸಾಗರ ತಂದೆಯನ್ನು ಜೊತೆಗಿರಿಸಿಕೊಳ್ಳುತ್ತೇನೆ. ಅನೇಕ ಆತ್ಮರ ಕಲ್ಯಾಣ ಮಾಡಲು, ಸೇವೆಯನ್ನು ಮಾಡಲು, ಅನೇಕರಿಗೆ ಒಳಿತನ್ನು ಮಾಡಲು ಸಮಯವನ್ನು ಕೊಡುತ್ತೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಜ್ಞಾನ ಸಾಗರನ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಎಂತಹದೇ ವಾತಾವರಣದಲ್ಲಿಯೂ ಸಹ ಸ್ಥಿತಿಯನ್ನು ಏಕರಸವಾಗಿರಿಸಿಕೊಳ್ಳುವ ಸದಾ ಅಚಲ ಅಡೋಲವಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ವರದಾತ ತಂದೆಯನ್ನು ಸದಾ ಜೊತೆಯಲ್ಲಿ ಇರಿಸಿಕೊಳ್ಳುತ್ತೇನೆ.
प्यारे बाबा, मैं बाबा का बाबा मेरा ಬಾಬಾ ನೀನೇ ನನ್ನವನು, ನಾನೇ ನಿನ್ನವನು, ಸದಾ ನಿನ್ನ ಜೊತೆಯಾಗಿ ಇರುವೆನು, ನಿನ್ನ ಜೊತೆಯಾಗಿ ಬರುವೆನು, ನಿನ್ನ ಜೊತೆಯಾಗಿ ಸಂಗಮದ ಕ್ಷಣವನ್ನು ಕಳೆವೆನು. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಬುದ್ಧಿ ರೂಪಿ ಜೋಳಿಗೆಯಲ್ಲಿ ತಂದೆಯಿಂದ ವರದಾನಗಳನ್ನು ತುಂಬಿಸಿಕೊಂಡು ಅನೇಕರಿಗೆ ಹಂಚುವ ಅನುಭವ ಮಾಡುವ ನಾನು ವರದಾತ ತಂದೆಯ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಭೃಕುಟಿಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ದೇಹದ ಜಗತ್ತಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೂ ಜ್ಞಾನ, ಪವಿತ್ರತೆ, ಶಾಂತಿ, ಸುಖ, ಸ್ನೇಹ, ಆನಂದ, ಸರ್ವಶಕ್ತಿಗಳ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ಬಾಪ್ದಾದರವರ ಶಕ್ತಿಶಾಲಿ ಕಿರಣಗಳನ್ನು ಪಡೆದುಕೊಂಡು ಜಗತ್ತಿಗೆ ಹಂಚುತ್ತಿದ್ದೇನೆ. ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ಪರಮಧಾಮ ನಿವಾಸಿಯಾಗಿದ್ದೇನೆ. ಆತ್ಮ, ಪರಮಾತ್ಮ, ಪರಮಧಾಮ. ಸದಾ ಈ ತ್ರಿಸ್ಮೃತಿಗಳಲ್ಲಿ ನಿರಂತರ ಇರುತ್ತೇನೆ. ಆತ್ಮಸ್ಮೃತಿ, ತಂದೆ ಬಿಂದುವಿನ ಸ್ಮೃತಿ, ಮನೆ ಪರಮಧಾಮದ ಸ್ಮೃತಿಯಲ್ಲಿದ್ದು ಸದಾ ಸ್ಥಿತಿಯನ್ನು ಉನ್ನತವಾಗಿಸಿಕೊಳ್ಳುವ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಓಂ ಶಾಂತಿ.